ಏಕೀಕರಣ ಮಾಡಿದ್ದು ಯಾವ ಉದ್ದೇಶಕ್ಕೋಸ್ಕರ? ಏಕೀಕರಣ ಮಾಡಿದ್ದು ಭಾಷಾವಾರ ಪ್ರಾಂತ ಆಗಬೇಕು ಅನ್ನೋದು ಒಂದು ಮಾತ್ರನಲ್ಲ, ವಿಭಿನ್ನವಾಗಿ ಹಂಚಿ ಹೋಗಿತ್ತು. ಬಾಂಬೆ, ಹೈದರಾಬಾದ್, ಮೆಡ್ರಾಸ್ ಪ್ರಾಂತ ಎಲ್ಲ ಹಂಚಿ ಹೋಗಿತ್ತು. ಅದನ್ನು ಒಂದುಗೂಡಿಸಿ ಒಂದು ಸಮೃದ್ಧ ಕರ್ನಾಟಕ, ಅದನ್ನೇ ನಾಗರಾಜ್ ಕೋಟ್ ಮಾಡಿ ಹೇಳಿದ್ದ ಪದ್ಯದಲ್ಲಿ, ಯಾವ ಸಂಪನ್ನ ಕರ್ನಾಟಕ ನಿರ್ಮಾಣ ಆಗಬೇಕು ಅಂತ. ಅದನ್ನು ಆ ಎಜೆಂಡಾ ಜಾರಿ ಮಾಡೋದನ್ನು ಬಿಟ್ಟರೆ, ಕೈ ಬಿಟ್ಟರೆ, ಅದನ್ನು ಬರೀ ಹಾಡಾಗೆ ಉಳಿತದ್ದು. ಆದರೆ ನಿಮ್ಮ ಕಾರ್ಯಕ್ರಮ ಯಾವುದು? ರಾಜಕೀಯ ಕಾರ್ಯಕ್ರಮ. ಅದರ ಹೆಸರಲ್ಲಿ ಅಧಿಕಾರವನ್ನು ಪಡೆಯತಕ್ಕಂಥ ಕಾರ್ಯಕ್ರಮ. ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದ ತಕ್ಷಣ ಪ್ರತ್ಯೇಕ ಕೂಗು. ಮೊನ್ನೆ ಅಜೆಂಡಾ ಅಲ್ಲಿ ಯಾವುದು ಮಹದಾಯ ಹೋರಾಟದ ಸಮಸ್ಯೆ ಏನು, ನಾವು ಪ್ರತ್ಯೇಕ ಬಾವುಟ ಆರಿಸೋದು ಹೈದರಾಬಾದ್ ಏನಂದ್ರೆ ಅರ್ಥ ಅದು? ಅಂದರೆ ನಿಮ್ಮ ಮಹದಾಯಿ ಇಶ್ಯೂ ಅಲ್ಲ, ನಿಮ್ಗೆ ನಿಜವಾಗಿರೋದಲ್ಲ. ಮಹದಾಯಿ ನೀರಿನ ಸಮಸ್ಯೆ ಅಲ್ಲ, ಇದು ನಿಮ್ಮ ಸಮಸ್ಯೆ. ಯಾವುದು? ಹೈದರಾಬಾದ್, ಕರ್ನಾಟಕ. ಅದೇ ರೀತಿಯಲ್ಲಿ ಮೊನ್ನೆ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ನಮ್ಮ ನೇತ್ರಾವತಿ ವಿವಾದದ ಬಗ್ಗೆ ಪ್ರಶ್ನೆ ಇದ್ದಾಗ ನನ್ನ ಜನಾರ್ದನ್ ಪೂಜಾರಿ ಯಾವ ಘೋಷಣೆ ಕೊಟ್ಟಿದ್ದು? ತುಳುನಾಡು ಪ್ರತ್ಯೇಕ ಆಗಬೇಕು. ತುಳುನಾಡು ಬಾವುಟಾನ ಹಾರಿಸ್ಬಿಟ್ಟು ಅವರನ್ನು. ಈ ನಿರ್ಣಯ ಆಗಿದ್ದಲ್ಲಿ ತುಳುನಾಡು ಪ್ರತ್ಯೇಕ ಗೊತ್ತಿದೆ. 2012ರಲ್ಲಿ ವಿಶ್ವ ತುಳು ಸಮ್ಮೇಳನ ನಡೀತು. ಎಲ್ಲಿ? ಧರ್ಮಸ್ಥಳದಲ್ಲಿ, ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆ. ಅಲ್ಲಿ ನಿರ್ಣಯ ಮಾಡಿದ್ದು ತುಳುನಾಡು. ಎತ್ತಿನಹೊಳೆ ನೀರಿನ ಸಮಸ್ಯೆ ಏನೋ ನಿಮ್ಮ ಘೋಷಣೆ ಅಂದ್ರೆ ಏನರ ಅರ್ಥ? ನಿಮ್ಮ ರಾಜಕೀಯ ಅಜೆಂಡ. ಆ ಪ್ರದೇಶದ ನೀರಿನ ಪ್ರಶ್ನೆನಲ್ಲ. ನಿಮಗೆ ನಿಜವಾದ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನೀರಿಲ್ಲದೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಿಮ್ಮ ಗುಂಡ್ಯಾ ಯೋಜನೆಯನ್ನ ಜಾರಿ ಮಾಡದೇ ಇರೋದೇ, ಅದನ್ನು ಕಾರ್ಯಗತ ಮಾಡದೇ ಇರೋದೇ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಬಂದಿರೋದೇ ಹೊರತು ಎತ್ತಿನಹೊಳೆಗೂ ನಿಮಗೆ ಸಂಬಂಧವೇ ಇಲ್ಲ. ಎತ್ತಿನಹೊಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟೋದೇ ಇಲ್ಲ, ಹುಟ್ಟೋದೇ ಹಾಸನ ಜಿಲ್ಲೆಯಲ್ಲಿ. ಹಾಸನ ಜಿಲ್ಲೆಯವರು ಪಾಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ, ಅವ್ರದ್ದೇನು ತಕರಾರಿಲ್ಲ. ತಕರಾರು ಎತ್ತಿರೋದು ಯಾರು? ಇವರು ನೀರಿನ ಸಮಸ್ಯೆ ಎತ್ತಿನಹೊಳೆಯಿಂದ ಸೃಷ್ಟಿಯಾಗಿರೋದಲ್ಲ. ಗುಂಡ್ಯಾ ಯೋಜನೆಯನ್ನ ಕಾರ್ಯಗತ ಮಾಡದೇ ಇರೋದ್ರಿಂದ ನಿಮಗೆ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಬಂದಿದೆ. ಆದರೆ ನೀವು ಎತ್ತಾ ಇರ್ತಕ್ಕಂಥ ಘೋಷಣೆ ಏನು, ಕೊಡ್ತಾ ಇರ್ತಕ್ಕಂಥ ಘೋಷಣೆ ಏನು? ತುಳುನಾಡು ಪ್ರತ್ಯೇಕ ಆಗಬೇಕು ಅಂತ. ತುಳುನಾಡು ಪ್ರತ್ಯೇಕ ಆದರೆ ಮಾತ್ರ ಗುಂಡ್ಯಾ ಯೋಜನೆ ಜಾರಿಗೆ ಬರುತ್ತಾ? ಹೇಳಿ. ಇದು ಅದೇ ಕೊಡಗು. ಈಗ ಅದು ಬಹಳ ದಿವಸದಿಂದ ಕೊಡಗು ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ. ಅದು ಹಿಂದೆ ಪಾಳೆಗಾರ ಇದ್ದದ್ದು. ಟಿಪ್ಪು ಸುಲ್ತಾನ್ ಮೇಲೆ ಇವರೆಲ್ಲ ಗೂಬೆ ಕೂರಿಸ್ತಾ ಇದ್ದಾರೆ. ಏನು? ಟಿಪ್ಪು ಸುಲ್ತಾನು ಕೊಡಗಿನ ಮೇಲೆ ಯುದ್ಧ ಮಾಡಿ ಹಿಂದೂಗಳನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಸ್ದ. ಅದು ಬಲವಂತವಾಗಿ ಮಾಡಿಸ್ದ. ಎಷ್ಟು ಸಾವಿರ ಜನ ಹೇಳ್ತಾ ಇರೋದು ನೀವು ಲೆಕ್ಕ? 80,000 ಜನರನ್ನ ಮತಾಂತರ ಮಾಡಿಸಿದ್ರಿ ಅಂತ. ಸಿಂಪಲ್ ಕಾಮನ್ ಸೆನ್ಸ್. 18ನೇ ಶತಮಾನದಲ್ಲಿ ಕೊಡಗಿನ ಜನಸಂಖ್ಯೆ ಎಷ್ಟು? ಇದಕ್ಕೇನು ದೊಡ್ಡ ಸಂಶೋಧನೆ ಬೇಕಾಗಿಲ್ಲ. 18ನೇ ಶತಮಾನದಲ್ಲಿ ಕೊಡಗಿನ ಜನಸಂಖ್ಯೆ ಎಷ್ಟು, ಅದರಲ್ಲಿ ಹಿಂದೂಗಳೆಷ್ಟು, ಮುಸಲ್ಮಾನರೆಷ್ಟು, ಕೊಡವು 80,000 ಜನರನ್ನು ಮತಾಂತರ ಮಾಡಿಸ್ಬಿಟ್ಟ ಅಂತ ಹೇಳಿ ಇಷ್ಟು ಸುಳ್ಳುಗಳನ್ನು ನೀವು ಪ್ರಚಾರ ಮಾಡ್ತಿರಲ್ಲ. ಯಾವ ಹೆಸರಲ್ಲಿ? ಯಾವ ರಾಜಕೀಯ ಉದ್ದೇಶ ನಿಮ್ಮದು? ಯಾವ ರಾಜಕೀಯ ಉದ್ದೇಶ ನಿಮ್ಮದು? ಹೌದು, ಟಿಪ್ಪು ಯುದ್ಧ ಮಾಡಿದ ನಿಜ. 18ನೇ ಶತಮಾನದ ಈ ದೇಶದ ಇತಿಹಾಸದ ಪ್ರೊಫೆಸರ್ ಇಲ್ಲೇ ಕೂತಿದ್ದಾರೆ, ಹೇಳಬೇಕು. ಎಲ್ಲ ರಾಜರು ಯುದ್ಧಗಳನ್ನೇ ಮಾಡಿದರು. ಯುದ್ಧಗಳನ್ನು ಮಾಡದೆ ಜನರನ್ನು ಸಾಯಿಸದೇ ಇರ್ತಕ್ಕಂಥ ಒಬ್ಬ ರಾಜ ಯಾವನಾಗಿದ್ದಾನೆ ಈ ದೇಶದಲ್ಲಿ? ಹೇಳಿ. ನೀವು ಹೇಳಿ. ನಿಮ್ಮ ದೇಶಕ್ಕೆ ನ್ಯಾಷನಲ್ ಫ್ಲಾಗ್ ಅಲ್ಲಿ ಇಟ್ಕೊಂಡಿರಲ್ಲ ಯಾವುದು? 3 ತಲೆ ಸಿಂಹ. ಯಾರು? ಸಾಮ್ರಾಟ್ ಅಶೋಕ. ಸಾಮ್ರಾಟ್ ಅಶೋಕ ಕಲಿಂಗ ಯುದ್ಧದಲ್ಲಿ ಎಷ್ಟು ಲಕ್ಷ ಜನ ಸಾಯಿಸಿದ? ಅವರೆಲ್ಲ ಮುಸಲ್ಮಾನ ಸತ್ತದಲ್ಲಿ, ಹಿಂದೂಗಳು ಸಾಯಲಿಲ್ಲ. ಮತ್ತೆ ಆತ ಸಾಯಿಸಿದರೆ ರೈಟ್ ಯುದ್ಧದಲ್ಲಿ. ಯಾರೋ ಅಶೋಕ ಸಾಯಿಸಿದರೆ ರೈಟ್. ಟಿಪ್ಪು ಸುಲ್ತಾನ್ ಸಾಯಿಸಿದ್ರೆ ಮಾತ್ರ ತಪ್ಪು. ಅಂದ್ರೆ ಇತಿಹಾಸದ ಬಗ್ಗೆ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥ ಜನ, ಸಾಮಾನ್ಯ ಪ್ರಜ್ಞೆ. ಅದಕ್ಕೇನು ನಾವೇನು ಚಂದ್ರಶೇಖರ ಪ್ರೊಫೆಸರ್ ಆಗಬೇಕಾಗಿಲ್ಲ.
ಸಾಮಾನ್ಯ ಪ್ರಜ್ಞೆ ಅದು ಆ ಶತಮಾನದ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಅದೇ ಯುದ್ಧಗಳೇ ನಡೆದದ್ದು. ಪ್ರತಿ ರಾಜ ಯುದ್ಧ ಮಾಡೋದೇನು ತಮಾಷೆಗಲ್ಲ. ಅಕ್ರಮ ಬೇರೆ ರಾಜ್ಯಗಳು ಆಕ್ರಮಿಸಬೇಕು, ಸಂಪತ್ತು ಲೂಟಿ ಹೊಡಿಬೇಕು, ಅವನು ಬಲಿಷ್ಠ ಆಗ್ಬೇಕು. ಅದೇ ಉದ್ದೇಶ. ಎಲ್ಲ ರಾಜ್ಯಗಳಿಗೂ ಅದೇ ಉದ್ದೇಶ. ನಿಮ್ಮ ಹರ್ಷವರ್ಧನ ಮಾಡಿದ್ದು ಅದೇ, ನಿಮ್ಮ ವಿಜಯನಗರ ಕೃಷ್ಣದೇವರಾಯ ಮಾಡಿದ್ದು ಅದೇ. ಯಾರು ಮಾಡಲಿಲ್ಲ? ಅಂದ್ರೆ ಯಾವುದೋ ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿ ಪ್ರತ್ಯೇಕ ಕೊಡುಗಾಗಬೇಕು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ರಲ್ಲಿ ಒಂದು ಅರ್ಥ ಇದೆ ಅವತ್ತು ಅವ್ರ ಮೇಲೆ. ಅವರು ಬ್ರಿಟಿಷರು ಪರವಾಗಿದ್ರು. ಅವರು ಮಂಗಳೂರು ಯುದ್ಧಕ್ಕೂ ಅದೇ ಕಾರಣ, ಕೊಡಗು ಯುದ್ಧಕ್ಕೂ ಅದೇ ಕಾರಣ. ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಒಬ್ಬ ಪ್ರಪ್ರಥಮ ರಾಜ ಅವರು. ನೀವು ರಾಜ ಅಂತ ಕರಿತೀರೋ, ಸುಲ್ತಾನ್ ಅಂತ ಕರಿತೀರೋ, ಪಾಳೆಗಾರ ಅಂತ ನಿಮ್ಗೆ ಬಿಟ್ಟಂತ. ಆದ್ರೆ ಬ್ರಿಟಿಷರ ವಿರುದ್ಧ ರಾಜಿಯಿಂದ ಯುದ್ಧವನ್ನು ಮಾಡಿದವರು. ಯಾರೆಲ್ಲ ಬ್ರಿಟಿಷ್ ಪರವಾಗಿದ್ರು ಅವ್ರ ಯುದ್ಧ ಮಾಡಿದ್ದಾರೆ. ಯುದ್ಧದಲ್ಲಿ ಜನ ಸಾಯ್ತಾರೆ. ಅದಕ್ಕೂ ನೀವು ಪ್ರತ್ಯೇಕ ರಾಜ್ಯಕ್ಕೆ ಹೇಳಲಿಕ್ಕೆ ಏನು ಸಂಬಂಧ? ನೀರಾವರಿಗೂ ಪ್ರತ್ಯೇಕ ರಾಜ್ಯಕ್ಕೆ ಏನು ಸಂಬಂಧ? ಏನು ಸಂಬಂಧ? ಮಹದಾಯಿ ಹೋರಾಟ ಸಮಸ್ಯೆ, ನೀರಿನ ಸಮಸ್ಯೆ ಅದು ಬೇರೆ. ನೀವು ಪ್ರತ್ಯೇಕ ಆಗ್ಬಿಟ್ರೆ ಮಹದಾಯಿ ನೀರು ಬಂದ್ಬಿಡುತ್ತಾ? ಹಂಗೆ ತಕ್ಷಣ ಬಂದ್ಬಿಡುತ್ತಾ? ಹೇಗೆ ಬರ್ಲಿಕ್ಕಾಗುತ್ತೆ? ಹಿಂದುಳಿದಿದೆ ಅಂತ ಹೇಳ್ತೀವಿ. ನನಗೆ ಈಗ ಲೇಟೆಸ್ಟ್ ಮಾಹಿತಿ ಗೊತ್ತಿಲ್ಲ. 2006ರಲ್ಲಿ ನಾನು ಶಾಸನಸಭೆಯಲ್ಲಿದ್ದಾಗ ಹೈದರಾಬಾದ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, HKD, ನಿಮ್ಗೆ ಗೊತ್ತಿರ್ಬೋದು. ಆ ಹೊತ್ತಿಗೆ 3600 ಕೋಟಿ ಕೊಟ್ಟಿದ್ರು ಅವರು ಹೈದರಾಬಾದ್ ಕರ್ನಾಟಕ ಡೆವಲಪ್ ಮಾಡಲಿಕ್ಕೆ, ನೀರಾವರಿ ಬಿಟ್ಟು. ಅಂದರೆ ಅಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆಯಲ್ಲ, ಅಪ್ಪರ್ ಕೃಷ್ಣ ಇವೆಲ್ಲ, ರೈಟ್ ಬ್ಯಾಂಕ್, ಆಲ್ಮಟ್ಟಿ ಇವೆಲ್ಲ ಬಿಟ್ಟು, ಅವಕ್ಕೆ ಬಿಟ್ಟು ಆವತ್ತು 3600 ಕೋಟಿ. ಇವತ್ತು ಇನ್ನೂ ಎಷ್ಟಾಗಿದೆ ಗೊತ್ತಿಲ್ಲ ನನಗೆ. ಆದರೆ ನಾನು ಅಸೆಂಬ್ಲಿಯಲ್ಲಿ ಅದನ್ನು ಚರ್ಚೆ ಮಾಡುವಾಗ ಕೇಳಿದೆ, ಇಷ್ಟು 1000 ಕೋಟಿ ಹಣ ನಿಮಗೆ ಬಂದಿದೆ, ಈ ಅಭಿವೃದ್ಧಿ ಆಗಲಿಕ್ಕೆ ಯಾಕೆ ಆಗಲಿಲ್ಲ ಅಂತೇಳಿ ಸುಮಾರು ಚರ್ಚೆ ನಡೀತು. ಅಲ್ಲಿ ನಮ್ಮ ಸ್ಪೀಕರ್ ಇದ್ರು, ಕೃಷ್ಣ ಸ್ಪೀಕರ್ ಇದ್ದಾಗ ಅವ್ರು ಹೇಳಿದರು, ಅದೇನೇನಾಗಿ ಸ್ವಲ್ಪ ಲೆಕ್ಕ ಮಾಡಪ್ಪ ನೀನೇ ಹೋಗಿ ಅಂತ ನನಗೆ ಹೇಳಿದರು. ಇಬ್ಬರು ಅಧಿಕಾರಿಗಳನ್ನು ಕೊಟ್ಟು ಕಳಿಸಿದ್ರು ನಮಗೆ. ನಾನು ಎಲ್ಲ ವಿವರ ಹೇಳಿದ್ರು. ಎರಡು ಉದಾಹರಣೆ ಹೇಳ್ತೀನಿ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಹಣ ಹೇಗೆ ಉಪಯೋಗ ಆಗಿದೆ ಅದರಲ್ಲಿ. ಆ ಹೊತ್ತಿಗೆಲ್ಲ ಒಬ್ಬ ಜಿಲ್ಲಾಧಿಕಾರಿ ಇದ್ದ ಗುಲ್ಬರ್ಗದಲ್ಲಿ. ಆ ಜಿಲ್ಲಾಧಿಕಾರಿ ಮನೆ ಹತ್ತಿರ ಟೆನ್ನಿಸ್ ಕೋರ್ಟ್ ಮಾಡ್ಲಿಕ್ಕೆ 10 ಲಕ್ಷ ಖರ್ಚು ಮಾಡಿದ್ದಾನೆ HKD ಅಂಗದಲ್ಲಿ. ಟೆನ್ನಿಸ್ ಕೋರ್ಟ್ ಜಿಲ್ಲಾಧಿಕಾರಿ ಮನೆ ಹತ್ರ. ಮತ್ತೆ ರೈಟ್ ಬ್ಯಾಂಕ್ ಕೆನಾಲ್ ಇದೆ, ಲೆಫ್ಟ್ ಬ್ಯಾಂಕ್ ಎಲ್ಲ ನಾರಾಯಣಪುರ. ಹೈದರಾಬಾದ್ ಡೆವಲಪ್ಮೆಂಟ್ ಬೋರ್ಡ್ ಹಣದಲ್ಲಿ ಕಾಲುವೆ ತೆಗೆಸಬೇಕು ಅಂತ ತೀರ್ಮಾನ ಮಾಡಿ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಒಂದು ಕಡೆ 3.5 ಕಿಲೋಮೀಟರ್ ಹಾರ್ಡ್ ರಾಕ್ ಬಂದಿದೆ ಅಂತೇಳಿ ಇಂಜಿನಿಯರ್ ಬಿಲ್ ಮಾಡಿದಾನೆ 800 ಕೋಟಿ. 3.5 ಕಿಲೋಮೀಟರ್ ಹಾರ್ಡ್ ರಾಕ್ ಕಾಲುವೆ ತೆಗಿಬೇಕಾದ್ರೆ ಅದು ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಹಾರ್ಡ್ ರಾಕ್ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಒಂದೇ ಒಂದು ಕಲ್ಲಿಲ್ಲ ಕೆಳಗಡೆ. ಮೆಜರ್ಮೆಂಟ್ ಮಾಡಿ ಬಿಲ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ಕಲ್ಲುಗಳನ್ನು ತಗೊಂಡು ಬಂದು ಜೋಡಿಸಿದ್ದಾರೆ, ದುಡ್ಡು ಹೊಡಿಲಿಕ್ಕೆ. ಇದು ಹೈದರಾಬಾದ್ ಕರ್ನಾಟಕದ ಡೆವಲಪ್ಮೆಂಟ್ ಬೋರ್ಡ್ ಕೊಟ್ಟಂತ ಹಣದ ಉಪಯೋಗ ಆಗಿರ್ತಕ್ಕಂಥ ಈ ರೀತಿ. ಇನ್ನೂ ಸಿಕ್ಕಾಪಟ್ಟೆ ಇದೆ, ಅದೆಲ್ಲ ನನಗೆ ಟೈಮ್ ಇಲ್ಲ. ಅಂದರೆ ಈ ಸಣ್ಣ ರಾಜ್ಯಗಳ ಪರಿಕಲ್ಪನೆ ಏನಿದೆ, ನಿಜವಾಗಿಯೂ ಅದರ ಅಭಿವೃದ್ಧಿಗೋಸ್ಕರ ಕಲ್ಪನೆ ಮಾಡೋದು ಪ್ರಶ್ನೆ ಅಲ್ಲ, ಅದರ ಹಿಂದೆ ಅಡಗಿಲ್ಲ. ಅಥವಾ ಅದರ ಹಿಂದುಳುವಿಕೆಯನ್ನ ಹೋಗಲಾಡಿಸಿ ಅದನ್ನ ಮುಂದುವರೆದ ಪ್ರದೇಶ ಮಾಡಬೇಕು ಅಂತಕ್ಕಂಥ ಪ್ರಶ್ನೆನೂ ಅದರಲ್ಲಿಲ್ಲ. ಇವರಿಗೆ ರಾಜಕೀಯ ಅಧಿಕಾರ ಬೇಕು, ಹಿತಾಸಕ್ತಿ, ರಾಜಕೀಯ ಹಿತಾಸಕ್ತಿಗಳಿದೆ ಇವರಿಗೆ. ಈಗ ತೆಲಂಗಾಣ